ಹಲೋ ಫ್ರೆಂಡ್ಸ್, ನಾನಿವತ್ತು ಸರ್ ಮೇಡಮ್ ಮೂವಿ ಸ್ಟೋರಿನ ತಂದಿದ್ದೀನಿ. ಸೊ ಮೂವಿ ತುಂಬಾ ಚೆನ್ನಾಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಕಳ್ಳನ ತೋರಿಸ್ತಾರೆ. ಈತ ಒಂದು ಟೆಂಪಲ್ ನಲ್ಲಿ ಕೂತು ದೇವರನ್ನ ಬೇಡ್ತಿರ್ತಾನೆ. ಆತ ಟೆಂಪಲ್ಗೆ ಬರೋ ಮುಂಚೆ ಒಬ್ಬ ಅಜ್ಜಿಯಿಂದ ಬಂಗಾರನ ಕದಿಯೋಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಅಲ್ಲಿ ಸಿಕ್ಕಾಕೊಂಡು ಧರ್ಮದೇಟು ತಿಂದಿರ್ತಾನೆ. ಅದಕ್ಕೆ ಈತ ಟೆಂಪಲ್ಗೆ ಬಂದು ದೇವರ ಮುಂದೆ, ದೇವರೇ, ನಾನು ಕಳ್ಳತನ ಮಾಡಲು ಹೋಗುವಾಗ ನನಗೆ ಸಪೋರ್ಟ್ ಆಗಿರು. ಜನ ಹಿಗ್ಗಮುಗ್ಗ ಮುಖಮುತ್ತಿ ನೋಡದೆ ಹೊಡಿತಿದ್ದಾರೆ ಅಂತ ಹೇಳ್ತಾನೆ. ಈತ ಪ್ರಾರ್ಥನೆ ಮಾಡುತ್ತಿರುವಾಗ ಅಲ್ಲಿ ಒಂದು ಹಲ್ಲಿ ಇರುತ್ತೆ. ಅದಕ್ಕೆ ಆತ ಆ ಹಲ್ಲಿ ಸೌಂಡ್ ಮಾಡಿದರೆ ದೇವರು ಒಪ್ಕೊಂಡಂಗೆ ಅಂತ ತಿಳ್ಕೊಂಡು ಕಳ್ಳತನಕ್ಕೆ ಹೋಗ್ಬೇಕು ಅಂದುಕೊಂಡಿರ್ತಾನೆ. ಆದ್ರೆ ಆ ಹಲ್ಲಿ ಸೌಂಡ್ ಮಾಡ್ತಿರಲ್ಲ. ಇಲ್ಲಿಂದ ಸೀನ್ ಕಟ್ ಆಗಿ ರೋಡ್ ಮೇಲೆ ಒಂದು ಕಪಲ್ಸ್ ನ ತೋರಿಸ್ತಾರೆ. ಇವರು ತನ್ನ ಮಗನ ಬರ್ತ್ಡೇ ಇದ್ದಿದ್ದರಿಂದ ಒಂದೇ ಬೈಕ್ ಮೇಲೆ 4 ಜನ ಹೋಗ್ತಿರ್ತಾರೆ. ಆಗ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಇವರನ್ನ ತಡಿತಾನೆ. ಆದ್ರೆ ಆ ವ್ಯಕ್ತಿ ಕಾನ್ಸ್ಟೇಬಲ್ ಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಟೆಂಪಲ್ ಗೆ ಬರ್ತಾನೆ. ಈ ಕಡೆ ಮೂವಿ ಹೀರೋಯಿನ್ ರಾಣಿನ ತೋರಿಸ್ತಾರೆ. ಈಕೆಗೆ ಮದುವೆ ಆಗಿರುತ್ತೆ ಮತ್ತು ಒಂದು ಹೆಣ್ಣು ಮಗು ಇರುತ್ತೆ. ಈಕೆ ತನ್ನ ಗಂಡನಿಂದ ಸೆಟ್ಟಾಗಿ ತನ್ನ ತಂದೆ ಮನೆಯಲ್ಲಿ ಬಂದು ಇರ್ತಾಳೆ. ಈಕೆ ಮಗುವಿಗೆ 1 ವರ್ಷ ಆಗಿರುತ್ತೆ. ಅದಕ್ಕೆ ಇವರು ಫ್ಯಾಮಿಲಿ ಸಮೇತ ತನ್ನ ಮಗಳ ಮುಂಡನೆ ಮಾಡಿಸೋಕೆ ಟೆಂಪಲ್ಗೆ ಬರ್ತಾರೆ. ಇನ್ನು ಆ ಕಳ್ಳನಿಗೆ ತನ್ನ ಫ್ರೆಂಡ್ ಒಬ್ಬನು ಫೋನ್ ಮಾಡಿ, ಅಣ್ಣ, ಇಲ್ಲಿ ಟೆಂಪಲ್ ನಲ್ಲಿ ತುಂಬಾ ಜನ ಮಹಿಳೆಯರು ಬಂಗಾರ ಹಾಕೊಂಡು ಬಂದಿದ್ದಾರೆ. ಆ ಬಂಗಾರವನ್ನ 2 ಕಣ್ಣಿನಿಂದ ನೋಡೋಕ್ಕಾಗಲ್ಲ. ನೀವು ಇಲ್ಲಿ ಬಂದ್ರೆ ನಾವು ಚೆನ್ನಾಗಿ ಕಳ್ಳತನ ಮಾಡಬಹುದು ಅಂತ ಹೇಳ್ತಾನೆ. ಆದರೆ ಕಳ್ಳ, ದೇವರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟ ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ರಾಣಿ ತನ್ನ ಮಗುವಿಗೆ ಮುಂಡನೆ ಮಾಡಿಸಿದಾಗ ಇನ್ನು ಅರ್ಧ ತಲೆ ಗುಂಡು ಉಳಿದಿರುತ್ತೆ. ಆಗ ಅಲ್ಲಿ ರಾಣಿ ಗಂಡ ಆಕಾಶ್ ಬರ್ತಾನೆ. ಇಲ್ಲಿ ಆಕಾಶ್ ಮೊದಲು ಗುಂಡು ಮಾಡ್ತಿದ್ದ ಶೌರಿಕನಿಗೆ ಹೊಡಿತಾನೆ ಮತ್ತು ತನ್ನ ಹೆಂಡತಿಗೆ, ಏನೇ ಇದು ನನ್ನ ಮಗಳ ಮೊದಲ ಗುಂಡು, ಎಲ್ಲಾ ಸಂಬಂಧಿಕರನ್ನ ಕರೆದು ಊಟ ಹಾಕಿ ಎಷ್ಟು ಅದ್ದೂರಿಯಾಗಿ ಈ ಸಂಪ್ರದಾಯವನ್ನ ಮಾಡಬೇಕು ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಹೀಗೆ ಯಾರು ಇಲ್ಲದ ಅನಾಥಿಯಂತೆ ಮಾಡ್ತಿದ್ದೀಯಾ ಅಂತ ಬೈತಾನೆ. ಅದಕ್ಕೆ ರಾಣಿ, ಯಾರು ಯಾಕಿಲ್ಲ, ನಾನಿದ್ದೀನಲ್ಲ ಅವಳ ಅಮ್ಮ ಅಂತ ಹೇಳ್ತಾಳೆ. ಇವರಿಬ್ಬರು ಇಲ್ಲಿ ಜೋರಾಗಿ ಫೈಟ್ ಮಾಡ್ತಿರ್ತಾರೆ. ಆಗ ಕಳ್ಳ, ಸ್ವಲ್ಪ ಸೌಂಡ್ ಮಾಡದೆ ಫೈಟ್ ಮಾಡ್ತೀರಾ ಅಂತ ಕೇಳ್ತಾನೆ. ಏಕೆಂದರೆ ಕಳ್ಳನಿಗೆ ಇವರು ಕೂಗಾಡೋದ್ರಿಂದ ಆ ಬಲ್ಲಿ ಸೌಂಡ್ ಮಾಡಿದ್ರು ತನಗೆ ಕೇಳಲ್ಲ ಅನ್ಕೋತಾನೆ. ಆದ್ರೆ ಇವರು ಕೇಳದೆ ಇನ್ನು ಜೋರಾಗಿ ಜಗಳ ಮಾಡ್ತಿರ್ತಾರೆ. ಆಗ ಅಲ್ಲಿ ಆಕಾಶ್ ಅಮ್ಮ ಬರ್ತಾಳೆ. ಈಕೆಯಲ್ಲಿ ಇದೆಂತ ದರಿದ್ರ ಫ್ಯಾಮಿಲಿ, ಮೊದಲೇ ನಾನು ಈ ದರಿದ್ರ ಫ್ಯಾಮಿಲಿಯಿಂದ ಸಂಬಂಧ ಬೇಡ ಅಂತ ಹೇಳಿದ್ದೆ. ಇಲ್ಲಿ ನೋಡು, ಇವರು ಊರವರ ಮುಂದೆ ಜಗಳ ಮಾಡಿ ಮರ್ಯಾದೆ ತೆಗಿತಿದ್ದಾರೆ ಅಂತ ಹೇಳ್ತಾಳೆ. ಈಗ ರಾಣಿ ಫ್ಯಾಮಿಲಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಅವರು ಆಕೆಗೆ, ನಮ್ದಲ್ಲ, ನಿಮ್ಮ ಫ್ಯಾಮಿಲಿ ದರಿದ್ರ, ನಿಮ್ಮಂತವರ ಜೊತೆ ಸಂಬಂಧ ಬೆಳೆಸಿದ್ದು ನಮಗೆ ಬುದ್ಧಿ ಇಲ್ಲ ಅಂತ ಇವರು ಆಕಾಶ್ ತಾಯಿಗೆ ಗಯಾಳಿ ಅಂತ ಹೇಳ್ತಾರೆ. ಆಗ ಆಕಾಶ್ ಕೋಪದಿಂದ ರಾಣಿಗೆ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ರಾಣಿ ಆಕಾಶ್ ಕೆನ್ನೆಗೆ ಹೊಡಿತಾಳೆ. ಇದನ್ನ ನೋಡ್ತಿದ್ದ ಜನ, ಇದೆಂತ ಫ್ಯಾಮಿಲಿ, ಹೆಂಡತಿ ಗಂಡನ್ನ ರೋಡ್ ಮೇಲೆ ಹೊಡಿತಿದ್ದಾಳೆ ಅನ್ಕೋತಾರೆ. ಆಗ ಆಕಾಶ್ ತಾನು ರಾಣಿನ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ರಾಣಿ ತಂದೆ ಆಕಾಶ್ನ ತಡಿತಾನೆ. ಆಗ ಬೈಕ್ ಮೇಲೆ ಟೆಂಪಲ್ಗೆ ಬಂದ ವ್ಯಕ್ತಿ, ಇಷ್ಟೆಲ್ಲ ಜಗಳ ಮಾಡ್ತಿದ್ದಾರಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳ್ತಾನೆ. ಆಗ ಆಕಾಶ್ ತನ್ನ ಫ್ಯಾಮಿಲಿ ಸ್ಟೋರಿನ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಆಕಾಶ್ ಫ್ಯಾಮಿಲಿಯಲ್ಲಿ ಒಬ್ಬ ತಂಗಿ, ತಮ್ಮ ಮತ್ತು ಅಪ್ಪ ಅಮ್ಮ ಇರ್ತಾರೆ. ಇವರು ಒಟ್ಟಿಗೆ 5 ಜನ. ಇವರ ಒಂದು ಹೋಟೆಲ್ ಇರುತ್ತೆ. ಇವರೆಲ್ಲ ಫ್ಯಾಮಿಲಿ ಅದನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಈಗ ಇವರು ಆಕಾಶ್ಗೆ ಮದುವೆ ಮಾಡ್ಬೇಕಂತ ಹುಡುಗಿ ಹುಡುಕ್ತಿರ್ತಾರೆ. ಆಗ ಅವರು ರಾಣಿ ಮನೆಗೆ ಆಕೆಯನ್ನ ನೋಡಕ್ಕೆ ಹೋಗ್ತಾರೆ. ಇಲ್ಲಿ ಆಕಾಶ್ ಮತ್ತು ರಾಣಿ ಒಬ್ಬರನ್ನೊಬ್ಬರು ನೋಡಿ ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ರಾಣಿ ತಂದೆ ತನ್ನ ಮಗಳು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ ಅಂತ ಹೇಳ್ತಾನೆ. ಆಗ ಆಕಾಶ್ ತಾಯಿ ಸುಮ್ಮನಿರದೆ, ನನ್ನ ಮಗ ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿ MA ಮಾಡಿದ್ದಾನೆ ಅಂತ ಹೇಳ್ತಾಳೆ. ಇವರ ಫ್ಯಾಮಿಲಿಗೆ ಕೂಡ ಹುಡುಗ ಹುಡುಗಿ ಇಷ್ಟ ಆಗ್ತಾರೆ. ಇಲ್ಲಿ ಆಕಾಶ್ ತಾಯಿ ರಾಣಿಗೆ, ನೀನು ನಮ್ಮ ಮನೆಗೆ ಬಂದ್ರೆ ಏನು ಕೆಲಸ ಹಚ್ಚದೆ ನೀನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ನನ್ನ ಮಗ ಅಂತ ಹೇಳ್ತಾಳೆ. ಆಗ ಇಲ್ಲಿ ರಾಣಿ ಅಣ್ಣ ಬರ್ತಾನೆ. ಈತನಿಗೆ ಆಕಾಶ್ ಇಷ್ಟ ಆಗಲ್ಲ. ಅದಕ್ಕೆ ಅವನು ಈ ಸಂಬಂಧ ಬೇಡ ಅಂತ ಹೇಳ್ತಾನೆ. ಆದ್ರೆ ರಾಣಿ ಮತ್ತು ರಾಣಿ ತಂದೆಗೆ ಆಕಾಶ್ ಇಷ್ಟ ಆಗಿದ್ದರಿಂದ ಅವರು ಈ ಮದುವೆಗೆ ಒಪ್ಕೋತಾರೆ. ಆಗ ಆಕಾಶ್ ರಾಣಿಗೆ ಒಂದು ಬಾಕ್ಸ್ ಕೊಡ್ತಾನೆ. ಇದರಲ್ಲಿ ಬಿರಿಯಾನಿ ಇರುತ್ತೆ. ಆಕಾಶ್ ರಾಣಿಗೆ, ನೀನು ಮದುವೆಗೆ ಒಪ್ಕೊಂಡ್ರೆ ನಿನಗಾಗಿ ಬಿರಿಯಾನಿ ತಂದಿದ್ದೆ ಅಂತ ಆಕೆಗೆ ಕೊಡ್ತಾನೆ. ಇವರು ಹೋದ ಮೇಲೆ ರಾಣಿ ಬಿರಿಯಾನಿ ತಿಂತಾಳೆ. ಈಕೆಗೆ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಆಕೆ ಆಕಾಶ್ಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಅಂತ ಹೇಳ್ತಾಳೆ. ಈಗ ಡೈಲಿ ಆಕಾಶ್ ಮತ್ತು ರಾಣಿ ಭೇಟಿ ಆಗ್ತಿರ್ತಾರೆ. ಆಕಾಶ್ ಆಕೆಯನ್ನ ಭೇಟಿ ಆದಾಗಲೆಲ್ಲ ಡಿಫ್ರೆಂಟ್ ಫುಡ್ ಐಟಮ್ ನ ತಂದು ಕೊಡ್ತಿರ್ತಾನೆ. ಆ ಫುಡ್ಗಾಗಿ ರಾಣಿ ಆಕಾಶ್ನ ಲವ್ ಮಾಡ್ತಿರ್ತಾಳೆ. ಒಂದು ದಿನ ರಾಣಿ ಊಟ ಮಾಡ್ತಿದ್ದಾಗ ಆಕಾಶ್ ಆಕೆಗೆ, ಅವತ್ತು ನಿನ್ನ ನೋಡಕ್ಕೆ ಬಂದಾಗ ನನ್ನ ತಾಯಿ ನಾನು MA ಮಾಡಿದ್ದೀನಿ ಅಂತ ಹೇಳಿದ್ಲಲ್ಲ, ಅದು ಸುಳ್ಳು ಅಂತ ಹೇಳ್ತಾನೆ. ಮತ್ತು ತಾನು ಕೇವಲ 10th ವರೆಗೆ ಓದಿದ್ದೀನಿ, ಅದು ಕೂಡ 10th ಫೇಲ್ ಅಂತ ಹೇಳ್ತಾನೆ. ಆದ್ರೆ ರಾಣಿಗೆ ಆಕಾಶ್ ತುಂಬಾ ಇಷ್ಟ ಆಗಿರ್ತಾನೆ. ಅದಕ್ಕೆ ಆಕೆ, ಪರವಾಗಿಲ್ಲ, ಓದಿಲ್ಲ ಅಂದ್ರೆ ಏನಾಯ್ತು, ಹೋಟೆಲ್ ಇದೆಯಲ್ಲ, ಅದರಿಂದ ನಾವು ಜೀವನ ನಡೆಸಬಹುದು. ಇಲ್ಲಿ ಆಕಾಶ್ ರಾಣಿಗೆ ಪ್ರಪೋಸ್ ಮಾಡ್ತಾನೆ. ಆಗ ರಾಣಿ ಕೂಡ ಒಪ್ಕೋತಾಳೆ. ಈಗ ಇವರು ಲವರ್ಸ್ ತರ ತುಂಬಾ ದಿನ ಹೀಗೆ ತಿರುಗ್ತಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಆಕಾಶ್ ತನ್ನ ಮಗಳನ್ನ ಎತ್ಕೊಂಡು ಇಲ್ಲಿಂದ ಹೋಗ್ತಿರ್ತಾನೆ. ಆಗ ಅಲ್ಲಿ ರಾಣಿ ಚಿಕ್ಕಪ್ಪ ಬರ್ತಾನೆ. ಈತ ಆಕಾಶ್ಗೆ, ನನ್ನ ಮೊಮ್ಮಗಳನ್ನ ನನಗೆ ಕೊಡು, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ ಗನ್ನ ತಂದಿರ್ತಾನೆ. ಆದ್ರೆ ಆಕಾಶ್ ಅವನಿಂದ ಗನ್ ಕಸ್ಕೊಂಡು ಅವರನ್ನ ಎದುರಿಸಿ ತನ್ನ ಮಗಳನ್ನ ಎತ್ಕೊಂಡು ಹೋಗ್ತಿರ್ತಾನೆ. ಆಗ ಆ ಫ್ಯಾಮಿಲಿ ಮ್ಯಾನ್ ಆಕಾಶ್ಗೆ, ಅಷ್ಟಕ್ಕೂ ನಿಮ್ಮಿಬ್ಬರ ನಡುವೆ ಜಗಳ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಅದಾದರೂ ಹೇಳು ಅಂತ ಕೇಳ್ತಾನೆ. ಆಗ ಆಕಾಶ್ ಮತ್ತೆ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ರಾಣಿಯನ್ನ ಆಕಾಶ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಅವನಿಗೆ ಅವನ ಫ್ರೆಂಡ್ ನಿಂದ, ಆಕಾಶ್ ಮತ್ತು ಫ್ಯಾಮಿಲಿ ಒಂದು ಟೈಮಲ್ಲಿ ರೌಡಿ ಶೀಟರ್ ಆಗಿದ್ರು. ಆದ್ರೆ ಕೆಲವು ವರ್ಷಗಳಿಂದ ಇವರು ನಾರ್ಮಲ್ ಫ್ಯಾಮಿಲಿ ತರ ಬದುಕ್ತಿದ್ದಾರೆ. ಆದ್ರೆ ಸದ್ಯ ಅಂತೂ ಅವರು ಯಾವ ಜಗಳಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಣಿ ಅಣ್ಣ ಇದನ್ನೆಲ್ಲ ತನ್ನ ತಂದೆಗೆ ಹೇಳ್ತಾನೆ. ಆಗ ರಾಣಿ ತಂದೆ ಈ ಮದುವೆನ ಮುರಿದು ಬಿಡ್ತಾನೆ. ಇದು ಆಕಾಶ್ಗೆ ಗೊತ್ತಾದಾಗ ಆತ ಮೊದಲು ಹೋಗಿ ತನ್ನ ಬಗ್ಗೆ ರಾಣಿ ಅಣ್ಣನಿಗೆ ಹೇಳಿದ ವ್ಯಕ್ತಿಗೆ ಹೊಡಿತಾನೆ ಮತ್ತು ಆಮೇಲೆ ಅಲ್ಲಿಂದ ರಾಣಿ ಮನೆಗೆ ಬರ್ತಾನೆ. ಇಲ್ಲಿ ಈತ ರಾಣಿ ತಂದೆಗೆ, ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದೀನಿ,
ನೀವು ಹೀಗೆ ನಮ್ಮ ಮದುವೆ ಮುರಿಯೋದು ಸರಿಯಲ್ಲ ಅಂತ ಹೇಳ್ತಾನೆ. ಇಲ್ಲಿ ಆಕಾಶ್ಗೆ ರಾಣಿ ತಂದೆ ಮತ್ತು ಅಣ್ಣ ಕೂಡ ಒಂದು ಟೈಮಲ್ಲಿ ರೌಡಿಗಳು ಅಂತ ಗೊತ್ತಾಗುತ್ತೆ ಮತ್ತು ಇವರ ಮೇಲೆ ಒಂದು ಮರ್ಡರ್ ಕೇಸ್ ಕೂಡ ಇರುತ್ತೆ. ಆದ್ರೆ ಇವರು ರಾಣಿಗೋಸ್ಕರ ತಮ್ಮನ್ನ ಬದಲಾಯಿಸಿಕೊಂಡು ಒಂದು ಒಳ್ಳೆ ಕುಟುಂಬದಲ್ಲಿ ರಾಣಿ ಮದುವೆ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಅವರಿಗೆ ಆಕಾಶ್ ಫ್ಯಾಮಿಲಿ ಸಿಕ್ಕಿರುತ್ತೆ. ಇದು ಗೊತ್ತಾಗಿ ಆಕಾಶ್ ರಾಣಿಗೆ, ನೀನು ನನ್ನ ಲವ್ ಮಾಡ್ತಿದ್ರೆ ನನ್ನ ಜೊತೆ ಈಗಲೇ ಬಾ, ನಾವಿಬ್ರು ಓಡಿ ಹೋಗಿ ಮದುವೆ ಆಗೋಣ ಅಂತ ಹೇಳ್ತಾನೆ. ಈಗ ರಾಣಿ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಆಕಾಶ್ ಜೊತೆ ಹೋಗ್ತಾಳೆ. ಇವರ ಪ್ರೀತಿ ನೋಡಿ ರಾಣಿ ತಂದೆ ಕೂಡ ಅವರನ್ನ ತಡೆಯೋದಿಲ್ಲ. ಆದ್ರೆ ಅವನ ಅಣ್ಣ ಮಾತ್ರ ಅವರನ್ನ ಫಾಲೋ ಮಾಡ್ತಾನೆ. ಆದ್ರೆ ಇವರು ಅವರಿಂದ ತಪ್ಪಿಸಿಕೊಂಡು ಮನೆಗೆ ಬರ್ತಾರೆ. ಈ ಕಡೆ ಆಕಾಶ್ ತಾಯಿ ಆಕಾಶ್ ಮತ್ತು ರಾಣಿ ಕುಂಡಲಿಯನ್ನ ಪಂಡಿತ್ಗೆ ತೋರಿಸಿದಾಗ ಆತ ಇವರಿಬ್ಬರಿಗೆ ಮದುವೆ ಆದ್ರೆ ಈಕೆಯ ಗಂಡ ಈಕೆಯ ಮಾತನ್ನೇ ಕೇಳ್ತಾ ಇರ್ತಾನೆ ಅಂತ ಹೇಳ್ತಾನೆ. ಈಕೆಯಲ್ಲಿ ಪಂಡಿತ್ ಜೊತೆ ಮಾತಾಡ್ತಿದ್ದಾಗ ಆಕಾಶ್ ಆಕೆಗೆ ಕಾಲ್ ಮಾಡಿ, ನಾನು ರಾಣಿನ ಓಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಈಗ ಇವರು ಒಂದು ಗುಡಿಗೆ ಹೋಗಿ ಮದುವೆ ಆಗ್ತಾರೆ. ಮದುವೆ ಆದ ಹೊಸತರಲ್ಲಿ ಆಕಾಶ್ ಮತ್ತು ರಾಣಿ ತುಂಬಾ ಸಂತೋಷದಿಂದ ಇರ್ತಾರೆ. ಇವರ ನಡುವೆ ತುಂಬಾ ಪ್ರೀತಿ ಇರುತ್ತೆ. ಆಕಾಶ್ ಆಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾನೆ. ಹೀಗಿರುವಾಗ ಒಂದು ದಿನ ರಾಣಿ ತಂದೆ ರಾಣಿನ ಭೇಟಿ ಆಗೋಕೆ ಬರ್ತಾನೆ. ಈತ ರಾಣಿ ಮದುವೆಗಾಗಿ ಮಾಡಿಸಿದ ಬಂಗಾರ ತಂದು ಕೊಡ್ತಾನೆ. ಇಲ್ಲಿ ಆಕಾಶ್ ರಾಣಿ ತಂದೆಗೆ ತುಂಬಾ ಮರ್ಯಾದೆ ಕೊಡ್ತಾನೆ. ತಮ್ಮ ಮಗಳು ಅಲ್ಲಿ ತುಂಬಾ ಸಂತೋಷದಿಂದ ಇರೋದನ್ನ ನೋಡಿ ರಾಣಿ ತಂದೆ ಇಂಥ ಮನೆಗೆ ಕೊಡಲ್ಲ ಅಂತ ಹೇಳಿ ಇವರು ಓಡೋಗಿ ಮದುವೆ ಆಗುವಂತೆ ಮಾಡಿದ್ನಲ್ಲ ಅಂತ ಅನ್ಕೋತಾನೆ. ಈಗ ರಾಣಿ ತಂದೆ ಅಲ್ಲಿಂದ ಹೋಗ್ತಾನೆ. ಮಾರನೇ ದಿನ ರಾಣಿ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಮನೆಯವರಿಗೆಲ್ಲ ಪ್ರಸಾದ ತಂದು ಕೊಡ್ತಾಳೆ. ಆಗ ಆಕಾಶ್ ತಂದೆ, ನೋಡಮ್ಮ ರಾಣಿ, ಕೌಂಟರ್ ನಲ್ಲಿ ಯಾರು ಇಲ್ಲ, ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಹೇಳ್ತಾನೆ. ಅದಕ್ಕೆ ರಾಣಿ ಸರಿ ಅಂತ ಕೌಂಟರ್ ನೋಡ್ಕೋತಾಳೆ. ಅವತ್ತು ವ್ಯಾಪಾರ ತುಂಬಾ ಚೆನ್ನಾಗಾಗುತ್ತೆ. ಆಗ ಆಕಾಶ್ ತಂದೆ ಆಕಾಶ್ಗೆ, ಇವತ್ತು ರಾಣಿ ಕೌಂಟರ್ ನಲ್ಲಿ ಕೂತಿದ್ಲು, ವ್ಯಾಪಾರ ಚೆನ್ನಾಗಾಯ್ತು ಅಂತ ಹೇಳ್ತಾನೆ. ಅದಕ್ಕೆ ಆಕಾಶ್, ಅದು ನನ್ನ ಹೆಂಡತಿಯ ಕಾಲುಗುಣ ಅಂತ ಹೇಳ್ತಾನೆ. ಈಗ ರಾಣಿ ದಿನ ಕೌಂಟರ್ ನಲ್ಲಿ ಕೂಡ್ತಿರ್ತಾಳೆ. ಈ ಕಡೆ ಆಕಾಶ್ ತಾಯಿ ಪಾತ್ರೆ ತೊಳೆಯೋದು, ಮನೆ ಕೆಲಸ ಮಾಡೋದು ಮಾಡ್ತಿರ್ತಾಳೆ. ಒಂದು ದಿನ ಆಕಾಶ್ ತಂಗಿ ತವರು ಮನೆಗೆ ಬರ್ತಾಳೆ. ಈಕೆ ತನ್ನ ತಂದೆ ಮನೆಗೆ ಬಂದಾಗ ಕೌಂಟರ್ನ ಈಕೆನೆ ನೋಡ್ಕೋತಿರ್ತಾಳೆ. ಆದ್ರೆ ಇಲ್ಲಿ ಈಕೆ ರಾಣಿನ ಕೌಂಟರ್ ನಲ್ಲಿ ನೋಡಿ ಸಿಟ್ಟಾಗ್ತಾಳೆ. ಇಲ್ಲಿ ಈಕೆ ರಾಣಿಗೆ, ನೀನು ಊಟ ಬಡಿಸು, ನಾನು ಕೌಂಟರ್ ನೋಡ್ಕೋತೀನಿ ಅಂತ ಹೇಳ್ತಾಳೆ. ರಾಣಿ ಕೂಡ ಜಾಸ್ತಿ ಯೋಚನೆ ಮಾಡದೆ ಊಟ ಬಡಿಸ್ತಾಳೆ. ಆದ್ರೆ ರಾಣಿ ಇದೆಲ್ಲ ಒಂದೆರಡು ದಿನ ಅನ್ಕೋತಾಳೆ. ಆದ್ರೆ ಆಕಾಶ್ ತಂಗಿ ತಿಂಗಳುಗಟ್ಟಲೆ ಇಲ್ಲೇ ತವರು ಮನೆಯಲ್ಲಿ ಇರ್ತಾಳೆ. ಒಂದು ದಿನ ರಾಣಿ ಊಟ ಬಡಿಸ್ತಿರುವಾಗ ಇಲ್ಲಿ ರಾಣಿ ತಂದೆ ತಾಯಿ ಬರ್ತಾರೆ. ಈಕೆಯ ತಂದೆ ರಾಣಿ ತನ್ನ ಗಂಡನ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಅಂತ ಖುಷಿ ಆಗ್ತಾನೆ. ಆದ್ರೆ ರಾಣಿ ತಾಯಿಗೆ ಇದು ಇಷ್ಟ ಆಗಲ್ಲ. ಆಕೆ ತನ್ನ ಮಗಳನ್ನ ಕೆಲಸದವರ ತರ ದುಡಿಸಿದ್ದಾರೆ ಅನ್ಕೋತಾಳೆ. ಅದಕ್ಕೆ ಆಕೆ ರಾಣಿಗೆ ಕಾಲ್ ಮಾಡಿ, ನೀನು ಜಾಸ್ತಿ ಕೆಲಸ ಮಾಡಬೇಡ ಅಂತ ಆಕೆಗೆ ಪಾಠ ಕಲಿಸ್ತಾಳೆ. ರಾಣಿ ಕೂಡ ತನ್ನ ತಾಯಿ ಮಾತು ಕೇಳಿ ಹಾಗೆ ಮಾಡ್ತಿರ್ತಾಳೆ. ಹೀಗೆ ಒಂದು ದಿನ ಆಕಾಶ್ ತಾಯಿ ದೊಡ್ಡ ಗುಡ್ಡದ ತರ ಇರೋ ಪಾತ್ರೆಗಳನ್ನ ತೊಳೆ ಕೆಲಸ ರಾಣಿಗೆ ಕೊಡ್ತಾಳೆ. ರಾಣಿಗೆ ಏನು ಮಾತಾಡೋಕ್ಕಾಗದೆ ತಾನೇ ಪಾತ್ರೆ ತೊಳಿತಾಳೆ. ಈಕೆ ರಾತ್ರಿ ಆದಾಗ ಆಕಾಶ್ಗೆ ತನ್ನ ತಾಯಿ ಕೆಲಸ ಮಾಡಿಸ್ತಿದ್ದಾಳೆ ಅಂತ ಹೇಳ್ತಾಳೆ. ಇಲ್ಲಿ ಆಕಾಶ್ಗೆ ತನ್ನ ತಾಯಿ ಮತ್ತು ಹೆಂಡತಿ ನಡುವೆ ಸಿಕ್ಕಾಕೊಂಡು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಈಗ ಮಾರನೇ ದಿನ ರಾಣಿ ತನ್ನ ತವರು ಮನೆಗೆ ಹೋಗ್ತಾಳೆ. ಇಲ್ಲಿ ರಾಣಿ ತಾಯಿ, ನೋಡು ಹುಡುಗ ಚೆನ್ನಾಗಿದ್ದಾನೆ, ಅವರ ಫ್ಯಾಮಿಲಿನೇ ಸರಿ ಇಲ್ಲ, ಅದೊಂದು ಹುಚ್ಚರ ಸಂತೆ, ಅದಕ್ಕೆ ನೀನು ಬೇರೆ ಮನೆ ಮಾಡು, ನಿನ್ನ ಗಂಡನ ಕರ್ಕೊಂಡು ಹೊರಗೆ ಬಾ ಅಂತ ಹೇಳ್ತಾಳೆ. ಆದ್ರೆ ರಾಣಿ ಅವರ ಮಾತನ್ನ ಕೇಳಲ್ಲ. ಇಲ್ಲಿ ಆಕಾಶ್ ತಾಯಿ ಮತ್ತು ತಂಗಿ ಸೇರಿ ಹೋಟೆಲ್ ಪೂರ್ತಿ ಕೆಲಸನ ರಾಣಿಗೆ ಕೊಡ್ತಿರ್ತಾರೆ. ಇದರಿಂದ ರಾಣಿಗೂ ಇರಿಟೇಷನ್ ಆಗ್ತಿರುತ್ತೆ. ಒಂದು ದಿನ ಆಕಾಶ್ ತಂಗಿ ವಾಪಸ್ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಇದರಿಂದ ಈಗ ರಾಣಿ ಮತ್ತೆ ಕೌಂಟರ್ ನಲ್ಲಿ ಕೂತು ಹಣ ತಗೊಳ್ಳೋ ಕೆಲಸ ಮಾಡ್ತಾಳೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಆಕಾಶ್ ತಮ್ಮ ಕೂಡ ಟೆಂಪಲ್ ಗೆ ಬರ್ತಾನೆ. ಈತ ಇಲ್ಲಿ ರಾಣಿ ತಂದೆ ತಾಯಿ ಜೊತೆ ಜಗಳ ಆಡ್ತಾನೆ. ಈ ಕಡೆ ಹೇರ್ ಕಟ್ ಮಾಡ್ತಿದ್ದ ವ್ಯಕ್ತಿ ತನ್ನ ಕಡೆಯವರಿಗೆ ಫೋನ್ ಮಾಡಿ, ಆಕಾಶ್ ನನ್ನನ್ನ ಹೊಡೆದಿದ್ದಾನೆ, ಬೇಗ ನಮ್ಮವರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಟೆಂಪಲ್ ನಲ್ಲಿ ಜಗಳ ಆಗ್ತಿದೆ ಅಂತ ಗೊತ್ತಾಗಿ ರಾಣಿ ಅಣ್ಣ ಕೂಡ ತನ್ನ ಕಡೆಯವರೊಂದಿಗೆ ಅಲ್ಲಿಗೆ ಬರ್ತಾನೆ. ಇಲ್ಲಿ ಇವರೆಲ್ಲ ಆಕಾಶ್ ಮೇಲೆ ಅಟ್ಯಾಕ್ ಮಾಡೋಕೆ ರೆಡಿ ಆಗ್ತಾರೆ. ಆದ್ರೆ ಅದೇ ಟೈಮಿಗೆ ಅಲ್ಲಿ ಆ ಊರಿನ MLA ಬರ್ತಾನೆ. ಅದಕ್ಕೆ ಅವರು MLA ಹೋಗುವವರೆಗೂ ಸುಮ್ಮನೆ ಇರ್ತಾರೆ. MLA ಟೆಂಪಲ್ ನಲ್ಲಿ ದರ್ಶನ ಮಾಡಿ ಹೋಗ್ತಿದ್ದಾಗ ಆಕಾಶ್ ತಾಯಿ MLAಗೆ, ನನ್ನ ಮಗನನ್ನ ಇವರೆಲ್ಲ ಹೊಡೆಯೋಕೆ ಬಂದಿದ್ದಾರೆ, ನೀವು ಈ ನ್ಯಾಯನ ಬಗೆಹರಿಸಬೇಕು ಅಂತ ಹೇಳ್ತಾಳೆ. ಅದಕ್ಕೆ MLA ತನ್ನ ಕಡೆಯ ಇಬ್ಬರು ಮುಖಂಡರಿಗೆ ಇವರ ಜಗಳ ಏನು ಅಂತ ತಿಳ್ಕೊಂಡು ಇವರ ನ್ಯಾಯ ಬಗೆಹರಿಸಿ ಅಂತ ಹೇಳ್ತಾನೆ. ಆಗ ಇವರು ಆಕಾಶ್ಗೆ ಮುಂದಿನ ಸ್ಟೋರಿ ಕೇಳ್ತಾರೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಇವರು ಆಕಾಶ್ ತಂಗಿ ಹೋದ್ಮೇಲೆ ಚೆನ್ನಾಗಿರ್ತಾರೆ. ಆದ್ರೆ ಆಕಾಶ್ ತಾಯಿ ಮತ್ತು ರಾಣಿಗೆ ಬಿಡದಿರಲ್ಲ. ಏಕೆಂದ್ರೆ ಆಕಾಶ್ ತಾಯಿಗೆ ಅವನ ತಂಗಿ ರಾಣಿ ಕಿವಿ ತುಂಬುತ್ತಿರ್ತಾಳೆ. ಇನ್ನು ರಾಣಿಗೆ ಆಕೆ ಅತ್ತೆ ವಿರುದ್ಧ ರಾಣಿ ತಾಯಿ ಹೇಳ್ತಿರ್ತಾಳೆ. ಇದರಿಂದ ದಿನ ಇವರ ಮನೆಯಲ್ಲಿ ಜಗಳ ನಡೀತಿರುತ್ತೆ. ಇಲ್ಲಿ ಆಕಾಶ್ಗೆ ಏನು ಮಾಡೋದಂತ ಗೊತ್ತಾಗ್ತಿರಲ್ಲ. ಅವನಿಗೆ ಮೊದಲೇ ಕೋಪ ಮೂಗಿನ ಮೇಲಿರುತ್ತೆ. ಇನ್ನು ಇವರು ಮಾಡೋ ನಾಟಕದಿಂದ ಅವನಿಗೆ ಕೋಪ ಕಂಟ್ರೋಲ್ ಆಗ್ತಿರಲ್ಲ. ಅವನ ಲೈಫ್ ಅಮ್ಮ ಮತ್ತು ಹೆಂಡತಿ ನಡುವೆ ಫುಟ್ಬಾಲ್ ತರ ಆಗಿರುತ್ತೆ. ಇಲ್ಲಿ ರಾಣಿ ಜಗಳ ಮಾಡಿದ ಪ್ರತಿ ಸಾರಿ ತವರು ಮನೆಗೆ ಹೋಗ್ತಿರ್ತಾಳೆ. ಇದರಿಂದ ದಿನ ಹೋಗಿ ರಾಣಿನ ರಂಭಿಸಿ ವಾಪಸ್ ಕರ್ಕೊಂಡು ಬರೋದು ಆಕಾಶ್ ಕೆಲಸ ಆಗ್ಬಿಟ್ಟಿರುತ್ತೆ. ಹೀಗೆ ಒಂದು ದಿನ ರಾಣಿ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ದಾಗ ಆಕಾಶ್ ಕೂಡ ಆಕೆ ಹಿಂದೆ ಹೋಗ್ಬಿಡ್ತಾನೆ. ಇಲ್ಲಿ ರಾಣಿ ತಂದೆ ಆಕಾಶ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಆದ್ರೆ ರಾಣಿ ತಾಯಿ ಮತ್ತು ಅಣ್ಣನಿಗೆ ಆಕಾಶ್ ಅಂದ್ರೆ ಆಗ್ತಿರಲ್ಲ. ಅದಕ್ಕೆ ಅವನು ಆಕಾಶ್ ಬಂದಾಗ ಮನೆಯಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ದಿನಕ್ಕೆ ರಾಣಿ ಪ್ರೆಗ್ನೆಂಟ್ ಆಗ್ತಾಳೆ. ಇವರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಫ್ಯಾಮಿಲಿ ಎಲ್ಲ ತುಂಬಾ ಖುಷಿಯಾಗಿರ್ತಾರೆ. ಆದ್ರೂ ಈಗಲೂ ಇವರ ಜಗಳ ನಿಲ್ತಿರಲ್ಲ. ಮತ್ತೆ ಅದೇ ರಾಮಾಯಣ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಆಕಾಶ್ ತಾಯಿ ರಾಣಿನ ಬೈತಿರ್ತಾಳೆ. ಆಗ ರಾಣಿ ತಾಯಿ ಕೂಡ MLA ಕಡೆಯವರಿಗೆ ಇವನೇನು ಒಳ್ಳೆಯವನಲ್ಲ, ರೌಡಿ ಅಂತ ಹೇಳ್ತಾಳೆ. ಆಗ ರಾಣಿ ತಂದೆ ಅಡ್ಡ ಬಂದು ನಾವು ಕೊಟ್ಟ 2 ಲಕ್ಷ ಮತ್ತು ಬಂಗಾರ ವಾಪಸ್ ಕೊಡು ಅಂತ ಕೇಳ್ತಾನೆ. ಆಗ ಆಕಾಶ್ ತನ್ನ ತಮ್ಮನಿಗೆ ಹೇಳಿ ಹಣ ಮತ್ತು ಬಂಗಾರ ತಂದು ಕೊಡು, ಇವರ ಹಣ ನಮಗೆ ಬೇಡ ಅಂತ ಹೇಳ್ತಾನೆ.
ಆಗ ರಾಣಿ ತಂದೆ ಬರೀ ಬಂಗಾರ ದುಡ್ಡು ಅಲ್ಲ, ನಮ್ಮ ಮಗಳನ್ನ ಸಹ ನಿನಗೆ ಕೊಡಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಕೋಪದಿಂದ ಆಕಾಶ್, ನನ್ನ ಹೆಂಡತಿ ಮತ್ತು ಮಗುನ ನನ್ನಿಂದ ದೂರ ಮಾಡಿದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಫ್ಯಾಮಿಲಿ ಮ್ಯಾನ್ ಇವರಿಗೆ, ನೋಡಿ, ಹೀಗೆ ಜಗಳ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇದೇ ರೀತಿ ನನ್ನ ಭಾವ ಕೂಡ ಜಗಳ ಮಾಡಿ ನನ್ನ ತಂಗಿಯನ್ನ ಬಿಟ್ಟು ಬಿಟ್ಟ. ಆದ್ರೆ ನಾವೀಗ ಕೋರ್ಟ್ ಕಚೇರಿ ಅಂತ ತಿರುಗ್ತಾ ಇದ್ದೀವಿ, ನನ್ನ ತಂಗಿಯ ಕಣ್ಣೀರು ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಈಗ ಸ್ಟೋರಿ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಆಕಾಶ್ ತಾಯಿ ಆಕಾಶ್ಗೆ ರಾಣಿಯಿಂದ ಡೈವರ್ಸ್ ಕೊಡಿಸಿ ಬೇರೆ ಮದುವೆ ಮಾಡಬೇಕು ಅನ್ಕೋತಾಳೆ. ಇದನ್ನ ರಾಣಿ ಕೇಳ್ಬಿಡ್ತಾಳೆ. ಅದಕ್ಕೆ ಆಕೆ ಆಕಾಶ್ ಹತ್ರ ಬಂದು ಈ ವಿಷಯ ಹೇಳಿ ಜಗಳ ಮಾಡ್ತಾಳೆ. ಅದಕ್ಕೆ ಆಕಾಶ್ ತನ್ನ ತಾಯಿ ಹತ್ರ ಹೋಗಿ ಕೇಳ್ತಾನೆ. ಆಗ ಆಕೆ, ನೀನು ಈಕೆನ ಮದುವೆ ಆಗಿದ್ದಾಗಿನಿಂದ ಖುಷಿಯಾಗಿಲ್ಲ, ಅದಕ್ಕೆ ನೀನು ಈಕೆಗೆ ಡೈವರ್ಸ್ ಕೊಟ್ಟು ನಾನು ನೋಡಿದ ಹುಡುಗಿಯನ್ನ ಮದುವೆ ಆಗು ಅಂತ ಹೇಳ್ತಾಳೆ. ಅದಕ್ಕೆ ಆಕಾಶ್, ನಾವಿಬ್ರು ಖುಷಿಯಾಗಿದ್ದೀವಿ, ನೀವೇ ನಮ್ಮ ನಡುವೆ ಜಗಳ ಹಚ್ಚೋದು ಅಂತ ಹೇಳ್ತಾನೆ. ಇಲ್ಲಿ ರಾಣಿ, ನಿಮ್ಮ ಫ್ಯಾಮಿಲಿ ನನ್ನ ಡೈವರ್ಸ್ ಕೊಟ್ಟಿಲ್ಲ ಅಂದ್ರೆ ಆಕೆ ನನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾಳೆ. ಆಮೇಲೆ ಆಕೆ ತನ್ನ ಅಣ್ಣನಿಗೆ ಫೋನ್ ಮಾಡಿ ನನ್ನ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆಕೆ ಅಣ್ಣನಿಗೆ ಕೂಡ ಅದೇ ಬೇಕಾಗಿರುತ್ತೆ. ಅದಕ್ಕೆ ಆತ ರೆಡಿಯಾಗಿರು, ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಆಕಾಶ್, ನೀನು ಇಲ್ಲಿಂದ ಹೋದ್ರೆ ಬಾವಿಯಲ್ಲಿ ದೂಕಿ ಸಾಯ್ತೀನಿ ಅಂತ ಹೇಳ್ತಾನೆ. ಆದ್ರೆ ರಾಣಿ ಕೇಳದೆ ಹೋಗಿ ಸಾಯಿ ಅಂತ ಹೇಳ್ತಾಳೆ. ಆಗ ಆಕಾಶ್ ಆಕೆನ ಭಯಪಡಿಸೋಕೆ ಬಾವಿಯಲ್ಲಿ ದೂಕ್ತಾನೆ. ಆದ್ರೆ ಅದರಲ್ಲಿ ನೀರಿರಲ್ಲ, ಕೆಸರಿರುತ್ತೆ. ಈಗ ಆಕಾಶ್ನ ಹೊರಗೆ ತೆಗೆಯಲು ಯಾರಿರಲ್ಲ. ಅವನು ಯಾರಾದ್ರೂ ಬಂದು ಕಾಪಾಡಿ ಅಂತ ಕೂಗ್ತಾನೆ. ಈ ಕಡೆ ರಾಣಿ ಅಣ್ಣ ರಾಣಿ ಮನೆಗೆ ಬರ್ತಾನೆ. ಇಲ್ಲಿ ಈತ ಆಕಾಶ್ ತಾಯಿ, ತಂಗಿ, ಅಪ್ಪ ಎಲ್ಲರನ್ನ ಹೊಡಿತಾನೆ. ಆಗ ರಾಣಿ, ಯಾಕೆ ಜಗಳ ಮಾಡ್ತೀಯ, ಅವರನ್ನ ಹೊಡಿಯ ಅಂತ ನಾನು ಹೇಳಿದ್ನ ಅಂತ ಕೇಳ್ತಾಳೆ. ಈಗ ರಾಣಿ ಅಣ್ಣ ಆಕೆಯನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಇಲ್ಲಿ ರಾಣಿ ಅವನ ಅಣ್ಣನಿಗೆ, ನೀನು ಅವನ ಫ್ಯಾಮಿಲಿಯನ್ನ ಹೊಡಿಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಆದ್ರೆ ರಾಣಿ ತಾಯಿ ಕೂಡ ರಾಣಿ ಅಣ್ಣನಿಗೆ ಸಪೋರ್ಟ್ ಮಾಡ್ತಾಳೆ. ಈ ಕಡೆ ಆಕಾಶ್ ಬಾವಿಯಿಂದ ಹೇಗೋ ಮಾಡಿ ಹೊರಗೆ ಬರ್ತಾನೆ. ಇವನು ಮನೆಗೆ ಬಂದಾಗ ಇಲ್ಲಿ ತನ್ನ ತಂದೆ ತಾಯಿಗೆ ಏಟು ಬಿದ್ದಿರೋದು ನೋಡ್ತಾನೆ. ಅದಕ್ಕೆ ಕೋಪದಲ್ಲಿ ರಾಣಿ ಅಣ್ಣನ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ಅವನು ಸಿಗಲ್ಲ. ಆಗ ಅವನ ಕಡೆಯವರಿಗೆ ಹೊಡಿತಾನೆ. ಆಮೇಲೆ ಅವನು ರಾಣಿನ ನೋಡೋಕೆ ಹೋದಾಗ ಮನೆಯಲ್ಲಿ ಯಾರು ಇರಲ್ಲ. ಆಗ ಆಕಾಶ್ಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಪೊಲೀಸ್ ಮಾತಾಡ್ತಾ, ನಿಮ್ಮ ಹೆಂಡತಿ ಸ್ಟೇಷನ್ ಅಲ್ಲಿ ಇದ್ದಾರೆ, ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಈಗ ಆಕಾಶ್ ತನ್ನ ಫ್ಯಾಮಿಲಿನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ ರಾಣಿ ಅಣ್ಣ ಇವರ ವಿರುದ್ಧ ಕಂಪ್ಲೇಂಟ್ ಮಾಡಿಸಿರ್ತಾನೆ. ಇಲ್ಲಿ ಆಕಾಶ್ ರಾಣಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಕೆ ಕೇಳದಿದ್ದಾಗ ಪೊಲೀಸರು ಇವರಿಗೆ ಇನ್ನೊಂದು ಸಲ ಆಕೆ ತಂಟೆಗೆ ಬರಬಾರ್ದಂತ ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತಾರೆ. ಈಗ 3 ತಿಂಗಳು ಕಳೆಯುತ್ತೆ. ಆಕಾಶ್ ರಾಣಿನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಲ್ಲ. ಆದ್ರೆ ಅವನಿಗೆ ಆಕೆಯನ್ನ ಮರೆಯೋಕೆ ಕೂಡ ಆಗ್ತಿರಲ್ಲ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ರಾಣಿ ಅಣ್ಣ ಆಕಾಶ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ರಾಣಿ ಅಡ್ಡ ಬಂದು, ಬಾವ ಬಾಮೇದ ಯಾವತ್ತಾದ್ರೂ ಹೀಗೆ ಜಗಳ ಮಾಡ್ತಾರ ಅಂತ ಬೈತಾಳೆ. ಆಗ ಇಲ್ಲಿ ಆಕಾಶ್ ತಂಗಿ ಗಂಡ ಬರ್ತಾನೆ. ಈತ ಡೈವರ್ಸ್ ಪೇಪರ್ಸ್ ನ ತಂದಿರ್ತಾನೆ. ಈತ ಆಕಾಶ್ಗೆ, ನೋಡು, ನೀವಿಬ್ರು ಹೀಗೆ ಜಗಳ ಮಾಡ್ಕೊಂಡು ಇರೋದಕ್ಕಿಂತ ಬೇರೆಯಾಗಿ ಸಂತೋಷದಿಂದ ಇರೋದು ಉತ್ತಮ. ನಿಮ್ಮ 2 ಫ್ಯಾಮಿಲಿ ಚೆನ್ನಾಗಿರ್ಬೇಕಾದ್ರೆ ನೀವು ಬೇರೆ ಆಗೋದೇ ಸರಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಕಾಶ್ ಸರಿ ಅಂತ ಡೈವರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡ್ತಾನೆ. ಆಮೇಲೆ ಆ ಪೇಪರ್ಸ್ ಹಣ ಮತ್ತು ಬಂಗಾರವನ್ನ ರಾಣಿಗೆ ಕೊಟ್ಟು, ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಂತ ನಿನಗೆ ಗೊತ್ತು, ಆದ್ರೂ ನಾವಿಬ್ರು ಬೇರೆ ಆಗೋದು ನಿನಗೆ ಇಷ್ಟ ಇದ್ರೆ ತಗೋ ಈ ಡೈವರ್ಸ್ ಪೇಪರ್ಸ್, ಇದರ ಮೇಲೆ ಸೈನ್ ಮಾಡು, ಮಗುನ ಚೆನ್ನಾಗಿ ನೋಡ್ಕೋ ಅಂತ ಅಲ್ಲಿಂದ ಹೋಗ್ತಿರ್ತಾನೆ. ಇದನ್ನ ಕೇಳಿ ರಾಣಿ ಕೂಡ ಸ್ವಲ್ಪ ಯೋಚನೆ ಮಾಡ್ತಾಳೆ. ಆಕಾಶ್ ಅಲ್ಲಿಂದ ಹೋಗೋಕೆ ಆಟೋದಲ್ಲಿ ಹೋಗಿ ಕೂತ್ಕೋತಾನೆ. ಆಗ ಆಕಾಶ್ ತಾಯಿ ರಾಣಿಯಿಂದ ಆಕಾಶ್ ಮಗಳನ್ನ ಕಸಿದುಕೊಂಡು ಹೋಗಿ ಆಟೋದಲ್ಲಿ ಕೂತ್ಕೋತಾಳೆ. ಆಗ ರಾಣಿ ಕೂಡ ಡೈವರ್ಸ್ ಪೇಪರ್ಸ್ ನ ಬಿಸಾಕಿ, ನನಗೆ ಡೈವರ್ಸ್ ಬೇಡ, ನನಗೆ ನನ್ನ ಫ್ಯಾಮಿಲಿ ಬೇಕು ಅಂತ ಅವರ ಜೊತೆ ಆಟೋದಲ್ಲಿ ಹೋಗ್ತಾಳೆ. ಈಗ ಇವರನ್ನ ಆ ಕಟಿಂಗ್ ಶಾಪ್ ಕಡೆಯವರು ಮತ್ತು ರಾಣಿ ಅಣ್ಣ ಕಡೆಯವರು ಫಾಲೋ ಮಾಡ್ತಾರೆ. ದಾರಿಯಲ್ಲಿ ಆಕಾಶ್ ತಾಯಿ, ನಾನು ನನ್ನ ಮಗನಿಗೆ ಬೇರೆ ಹುಡುಗಿ ನೋಡಿಲ್ಲ, ಅದು ಅವನ ತಮ್ಮನಿಗೆ ನೋಡಿದ ಹುಡುಗಿ, ನೀನು ಪದೇ ಪದೇ ನಿನ್ನ ತಾಯಿ ಹತ್ರ ಹೋಗ್ತಿದ್ಯಲ್ಲ, ಹೀಗೆ ಹೇಳಿದ್ರೆ ಹೋಗಲ್ಲ ಅಂದುಕೊಂಡಿದ್ದೆ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ರಾಣಿ ತಂದೆ ಬೇಕಂತ ಕೂದಲು ತೆಗೆಯೋ ವಿಷಯವನ್ನ ಆಕಾಶ್ಗೆ ಗೊತ್ತಾಗುವಂತೆ ಮಾಡಿರ್ತಾನೆ. ಏಕೆಂದ್ರೆ ಇವರನ್ನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೆ ಈಗ ಆಕಾಶ್ ಆಟೋ ನಿಲ್ಲಿಸಿ ಹಿಂದೆ ಬರ್ತಿದ್ದ ಎಲ್ಲರಿಗೆ ಸಾರಿ ಕೇಳ್ತಾನೆ. ಈಗ ರಾಣಿ ಅಣ್ಣ ಕೂಡ ಚೇಂಜ್ ಆಗಿರ್ತಾನೆ. ಆದ್ರೆ ಅವನಿಗೆ ಈಗಲೂ ಆಕಾಶ್ ಅಂದ್ರೆ ಇಷ್ಟ ಇರಲ್ಲ. ಆದ್ರೆ ಅವನು ತನ್ನ ತಂಗಿ ಮಗಳಿಗೋಸ್ಕರ ಒಪ್ಕೊಂಡಿರ್ತಾನೆ. ಇಲ್ಲಿ ಈಗ ಇವರು ಪೂರ್ತಿ ಫ್ಯಾಮಿಲಿ ಸೇರ್ಕೊಂಡು ಕೂದಲು ತೆಗೆಯೋ ಪ್ರೋಗ್ರಾಮ್ ನ ಮಾಡ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.